ಕಾಂಗ್ರೆಸ್ ಪಾರ್ಟಿಗೆ ರಾಹುಲ್ ಗಾಂಧಿ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಸ್ನೇಹಿತರೆ, ಈ ದೇಶಾದ್ಯಂತ 3 ದಿವಸದಿಂದ ನಿರಂತರವಾಗಿ ಪ್ರಮುಖವಾಗಿ ಬಿಜೆಪಿ ಪ್ರಮುಖರ ಮುಖಂಡಗಳಾದ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ವಿರುದ್ಧ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ಮಾಡ್ತಾ ಇರುವಂತ ಉದ್ದೇಶ ಇಷ್ಟೇನೆ. ನಿಮ್ಗೆಲ್ಲ ಗೊತ್ತಿದೆ, 2014ರಲ್ಲಿ ಇವರಿಬ್ಬರು ಚೋರ್ಗಳು, ಗುಜರಾತಿ ವ್ಯಾಪಾರಿಗಳು ದೇಶವನ್ನ ಅವರ ಕೈಗೆ ತೆಗೆದುಕೊಂಡ ಮೇಲೆ ಕಳೆದ 11 ವರ್ಷದಿಂದ ನಿರಂತರವಾಗಿ ಸುಮಾರು 4,000 ಇಡಿ ರೈಡ್ಗಳಾಗಿವೆ. 4,000 ಇಡಿ ರೈಡ್ಗಳಾಗಿದ್ದಾವೆ. ಅದೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಅವ್ರದ್ದೇ ಆದಂತ ಒಂದು ಚೇಲಾ ಸಂಸ್ಥೆಯನ್ನ ಇಟ್ಕೊಂಡವ್ರೆ. ಈ ತರ ಚೇಲಾ ಸಂಸ್ಥೆಗಳು ಇಡಿ ಇದೆ, ಸಿಬಿಐ ಇದೆ, ಐಟಿ ಇದೆ, ಎನ್ಐಎ ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಷನ್ ಕಮಿಷನ್ ಸೇರಿಸ್ಕೊಂಡು 4,000 ರೈಡ್ ಕೇಸ್ ಬುಕ್ ಮಾಡುವಂತದ್ರಲ್ಲಿ 3,890 ಕೇಸ್ಗಳು ವಿರೋಧ ಪಕ್ಷದ ವಿರುದ್ಧ ಇರುವಂತ ಕೇಸ್ಗಳು. ಇಲ್ಲಿಯವರೆಗೆ ಕನ್ವಿಕ್ಟ್ ಆಗಿರುವಂತದ್ದು ಬರೀ 17 ಕೇಸ್ ಮಾತ್ರ, ಬರೀ 17 ಕೇಸ್ ಮಾತ್ರ. ಇವತ್ತು 1937 ಇಸ್ವಿನಲ್ಲೇ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡುವಂತ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ, ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಅಸೋಸಿಯೇಟ್ ಜರ್ನಲ್ಸ್ ಲಿಮಿಟೆಡ್ ಅಂತ ಒಂದು ಕಂಪನಿ ಶುರುವಾಗುತ್ತೆ. ಅದರ ಉದ್ದೇಶ ಇಡೀ ದೇಶಾದ್ಯಂತ ಜನಸಾಮಾನ್ಯರಿಗೆ ಬ್ರಿಟಿಷ್ನವರು ಕೊಡ್ತಾ ಇರುವಂತ ಕಿರುಕುಳವನ್ನು ಮಾಧ್ಯಮದ ಮೂಲಕ ತಿಳಿಸುವಂತ ಒಂದು ಉದ್ದೇಶ ಆಗಿರುತ್ತೆ. ಅದ್ರ ಮೂಲಕ ನ್ಯಾಷನಲ್ ಹೆರಾಲ್ಡ್ ಅನ್ನುವಂತ ಒಂದು ಪತ್ರಿಕೆ ಪ್ರಾರಂಭವಾಗುತ್ತೆ. ಮೊದಲಿಗೆ ಆ ಪತ್ರಿಕೆ ಶುರುವಾಗಿದ್ದು ಲಕ್ನೋ, ಉತ್ತರ ಪ್ರದೇಶದ ಕ್ಯಾಪಿಟಲ್ ಲಕ್ನೋದಲ್ಲಿ ಶುರುವಾಗುತ್ತೆ. ತದನಂತರ ದೆಹಲಿನಲ್ಲಿ ಶುರುವಾಗುತ್ತೆ, ತದನಂತರ ಮುಂಬೈನಲ್ಲಿ ಶುರುವಾಗುತ್ತೆ, ತದನಂತರ ಪುಣೆನಲ್ಲಿ ಶುರುವಾಗುತ್ತೆ. 4-5 ಕಡೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ನಡೆಸ್ಕೊಂಡು ಬರ್ತಾ ಇರ್ತಾರೆ. ಉದ್ದೇಶ ನೋ ಪ್ರಾಫಿಟ್ ನೋ ಲಾಸ್ ಅಡಿನಲ್ಲಿ ಸುಮಾರು 3,000 ಎಂಪ್ಲಾಯೀಸ್ಗಳಿಗೆ ಸಂಬಳವನ್ನು ಕೊಟ್ಟುಕೊಂಡು ಪತ್ರಿಕೆ ಮೂಲಕ ದೇಶದಲ್ಲಿ ಆಗು-ಹೋಗುಗಳನ್ನು ಜನಸಾಮಾನ್ಯರಿಗೆ ತಿಳಿಸುವಂತ ಕೆಲಸವನ್ನು ಮಾಡುವಂತ ಏಕೈಕ ಉದ್ದೇಶ ಆಗಿರುತ್ತೆ. 2008 ಇಸ್ವಿನಲ್ಲಿ ಈ ಪ್ರಿಂಟ್ ಮೀಡಿಯಾ ಎಷ್ಟು ಮಟ್ಟಿಗೆ ಸಫರ್ ಆದವು ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ಎಲೆಕ್ಟ್ರಾನಿಕ್ ಮೀಡಿಯಾ ಬಂದ ಮೇಲೆ ಅದನ್ನ ನಡೆಸಕ್ಕಾಗದೇ ಇರುವಂತ ಪರಿಸ್ಥಿತಿ ಉದ್ಭವ ಆಗುತ್ತೆ. ಸಂಬಳನೆ ಕೊಡುವಂತದಕ್ಕೆ ಆಗದೆ ಇರುವಂತ ಒಂದು ಪರಿಸ್ಥಿತಿ 2008ರಲ್ಲಿ ಉದ್ಭವ ಆದಾಗ ಕಂಪನಿ ಮುಚ್ಚುವಂತ ಪರಿಸ್ಥಿತಿ ಬಂದಿದೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮುಚ್ಚುವಂತ ಪರಿಸ್ಥಿತಿ ಬಂದಾಗ ಸೋನಿಯಾ ಗಾಂಧಿ ಮೇಡಮ್ ಅವರು ಕಾಂಗ್ರೆಸ್ ಪಕ್ಷ AICC ಅಕೌಂಟ್ ಅಲ್ಲಿರುವಂತ 90 ಕೋಟಿ ಹಣವನ್ನ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯವರಿಗೆ ಕೊಟ್ಟು ಸಂಬಳ ಮತ್ತೆ ಬಾಡಿಗೆ ಕೊಡುವಂತದಕ್ಕೆ, ಉಪಯೋಗ ಕೊಡುವಂತದಕ್ಕೆ ಮತ್ತೆ ರನ್ ಮಾಡುವಂತದಕ್ಕೆ 90 ಕೋಟಿ ಹಣವನ್ನ ಕೊಡ್ತಾರೆ. ಸೋನಿಯಾ ಮೇಡಮ್ ಕೈಯಿಂದ ಕೊಡುವಂತದಲ್ಲ, ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಕೊಡುವಂತದ್ದು. ಇಂಟ್ರೆಸ್ಟ್ ಫ್ರೀ ಲೋನ್ 90 ಕೋಟಿ ಕೊಡ್ತಾರೆ. ಆದ್ರೂ 2017 ಇಸ್ವಿವರೆಗೂ ಹೆಂಗೆ ತಡ್ಕೊಂಡು 2010 ಮತ್ತೆ ಸಮಸ್ಯೆ ಆಗುತ್ತೆ, ಪತ್ರಿಕೆ ನಡೆಸಕ್ಕಾಗಲ್ಲ. ಆಗ ಯಂಗ್ ಇಂಡಿಯಾ ಅಂತ ಒಂದು ಕಂಪನಿ ಫ್ಲೋಟ್ ಮಾಡ್ತಾರೆ. ಯಂಗ್ ಇಂಡಿಯಾ ಒಂದು ಕಂಪನಿ ಫ್ಲೋಟ್ ಮಾಡಿ ಈ ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಅನ್ನುವಂಥ ಕಂಪನಿ ಏನ್ 1937ರಲ್ಲಿ ಶುರುವಾಯಿತು, ಆ ಕಂಪನಿಯವರು ಕಂಪನಿ ಆಕ್ಟ್ ಸೆಕ್ಷನ್ 25 ಅಡಿನಲ್ಲಿ ರಿಜಿಸ್ಟರ್ ಆಗಿರುವಂತ ಕಂಪನಿ. ಅದರ ಬೇಸಿಸ್ ಮೇಲೆ ಯಂಗ್ ಇಂಡಿಯಾ ಅನ್ನುವಂಥ ಇನ್ನೊಂದು ಕಂಪನಿ ಶುರುವಾಗಿ ಆ ಕಂಪನಿ ಮೂಲಕ ಶೇರ್ ಮೂಲಕ
ಜನರಿಗೆ ಅದನ್ನ ಮಾರುವುದು, ಶೇರ್ನ ಮಾರುವಂಥದ್ದು. ಶೇರ್ಗಳನ್ನ ಮಾರಿ ಒಂದಷ್ಟು ಹಣವನ್ನ ಮಾಡಿ ಅದ್ರ ಮೂಲಕ ನಡೆಸೋದಕ್ಕೆ ಮತ್ತೆ ಪ್ರಯತ್ನ ಆಗುತ್ತೆ. ಮತ್ತೆ ಅದು ಪ್ರಯತ್ನ ವಿಫಲವಾದಾಗ ಯಂಗ್ ಇಂಡಿಯಾದವರು ಆ ಕಂಪನಿ, ನ್ಯಾಷನಲ್ ಕಂಪನಿಯನ್ನ ಪರ್ಚೇಸ್ ಮಾಡ್ತಾರೆ ಶೇರ್ ಮೂಲಕ. ಆಗ ಸೋನಿಯಾ ಗಾಂಧಿ ಮೇಡಮ್ ಮತ್ತೆ ರಾಹುಲ್ ಗಾಂಧಿ ಅವರು ಮತ್ತೆ ಇತರೆ 5 ಜನ ಟ್ರಸ್ಟಿಗಳು ಆ ಕಂಪನಿಗೆ ಟ್ರಸ್ಟಿಗಳು ಆಗ್ತಾರೆ. ಇಂಡಿಯಾ ಕಂಪನಿಗೆ ಟ್ರಸ್ಟಿಗಳು ಆಗ್ತಾರೆ. 50 ಲಕ್ಷ ರೂಪಾಯಿ ಟೋಕನ್ ಅಡ್ವಾನ್ಸ್ ಕೊಟ್ಟು ಅವರ ಶೇರ್ ಕಂಪನಿಯನ್ನ ಯಂಗ್ ಇಂಡಿಯಾಗೆ ರಿಜಿಸ್ಟರ್ ಮಾಡಿ ಕೊಡ್ತಾರೆ. 90 ಲಕ್ಷ ರೂಪಾಯಿ ಶೇರ್ ಮೂಲಕ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ತೀರಿಸುವಂತ ಕೆಲಸವನ್ನು ಮಾಡಿರ್ತಾರೆ. 2013ನೇ ಇಸ್ವಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಮಿತ್ ಶಾ ಬಿಜೆಪಿ ಬೈಯುವಂತ ಕೆಲಸವನ್ನ ಮಾಡ್ತಾ ಇರುವಂತ ಒಬ್ಬ ಜೋಕರ್. ಆ ಜೋಕರ್ ಮಾಡ್ತಾನೆ, ಇಡಿ ಅವರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾನೆ.